ನನ್ನ ಕೈ ಕಿಟಕಿ ಪಕ್ಕ ಕೂತಿದ್ನಲ್ಲ, ಎಷ್ಟು ಟ್ಯಾನ್ ಆಗಿದೆ, ಎಷ್ಟು ಬಿಸಿಲಿರ್ಬೋದು ನೋಡಿ. ಸುಟ್ಟೋಗಿದೆ ಕೈ, ಉರಿತಾ ಇದೆ. ಈಗ ವ್ಯಾಸ್ಲೈನ್ ಹಚ್ಕೊಂಡೆ, ಉರಿತಾ ಇದೆ. ನಾನು ಈಗ ನೋಡ್ತಾ ಇದ್ದೀನಿ, ಗಮನಿಸೇ ಇಲ್ಲ ನಾನು. ನೋಡಿ ಹೇಗಾಗಿದೆ ನನ್ನ ಕೈ ಸುಟ್ಟೋಗಿ, ಅಷ್ಟು ಬಿಸಿಲಿದೆ ನೋಡಿ ಹೊರಗಡೆ. ಅದಕ್ಕೆ ಹೇಳೋದು, ದಯವಿಟ್ಟು ನೀವು ಆಚೆ ಹೋದಾಗ ಪ್ರಾಣಿ ಪಕ್ಷಿಗಳಿಗೆ ನೀರಿಡಿ, ಅದಕ್ಕೆ ಆಹಾರ ಕೊಡಿ ಅಂತ ಹೇಳೋದು. ನೋಡಿ ನಾನು ಸುಮ್ಮನೆ ಒಂದು 5 ಅವರ್ ಈಗ ಇಟ್ಕೊಂಡು ನಾನು ಬಿಸಿಲಲ್ಲಿ ಕೂತಿರೋದಕ್ಕೆ, ಕಿಟಕಿಲಿ ಪಕ್ಕ ಕೂತಿರೋದಕ್ಕೆ ನೋಡಿ ಹೇಗಾಗಿದೆ ನೋಡಿ ನನ್ನ ಕೈ. ನೋಡಿ ಈ ಕೈ ಇಲ್ಲ ನೋಡಿ ಈ ಕೈ ಇಲ್ಲ, 2 ಕೈಗೂ ವ್ಯತ್ಯಾಸ ನೋಡಿ ಹೇಗಾಗಿದೆ. ಇನ್ಯಾವ ರೀತಿ ಹೊರಗಡೆ ಬಿಸಿಲಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಅಲ್ವಾ. ನನಗೆ ನನ್ನ ಕೈ ನೆನಪಾಗಿದ್ದು ಕೂಡಲೇ ಪ್ರಾಣಿ ಪಕ್ಷಿದೇ ನೆನಪಾಗಿದ್ದು ನನಗೆ. ಕಾಣಿಸ್ತಾ ಇದೆಯಾ ಹೇಗಾಗಿದೆ ಅಂತ? ಕೈ ಸುಟ್ಟೋಗಿದೆ ನೋಡಿ. ವ್ಯಾಸ್ಲೈನ್ ಹಚ್ಕೊಂಡಲ್ಲ, ಉರಿತಾ ಇದೆ. ಏನನ್ಸುತ್ತೆ ನಿಮಗೆ? ನೀವೆಲ್ಲ ಮನೇಲಿದ್ದೀರಾ ಅನಿಸುತ್ತೆ ನೋಡಿ. ಒಂದೇ ದಿವಸಕ್ಕೆ ಕಪ್ಪಾಗಿದ್ದೀನಿ ನಾನು ಅಲ್ವಾ. ನೋಡಿ ಕೈ ತುಂಬ ಉರಿತಾ ಇದೆ ಇವಾಗ. ಯಾರೂ ಹೊರಗಡೆ ಹೋಗ್ಬೇಕಾರೆ ಸೇಫಾಗಿ ಹೋಗಿ ನೋಡಿ. ನನಗೆ ಗೊತ್ತಿಲ್ಲ, ಕಿಟಕಿ ಹತ್ರ ಹಿಂಗೆ ಕೂತಿದ್ದಷ್ಟೇ. ನಾನು ಬೆಳಗ್ಗೆ ಲೈವ್ ಮಾಡಿದ್ದೀನಿ ನೋಡಿ. ಬೆಳಗ್ಗೆ ಹೊರಟಿರೋದು ಒಂದು 5 ಅವರ್ಗೆ ಈ ಥರ ಆಗಿದೆ. ಇನ್ನು ರೋಡಲ್ಲಿ ಕೆಲಸ ಮಾಡೋರು ಯಾವ ಥರ ಮಾಡ್ಬೋದು, ಕೂಲಿ ಕೆಲಸ ಮಾಡೋರು, ಈ ಪ್ರಾಣಿ ಪಕ್ಷಿಗಳು ಯಾವ ಥರ ಇರ್ಬೋದಲ್ವ. ನಿಜವಾಗ್ಲೂ ನಮ್ಮದಿಷ್ಟು ಸಣ್ಣದಕ್ಕೆ ನನಗೆ ಆ ಥರ ಅನ್ನಿಸ್ತಾ ಇದೆ. ಇನ್ನು ಪಾಪ ಅವ್ರದ್ದೆಲ್ಲ ನೆನೆಸ್ಕೊಂಡು ಈ ಗಾರೆ ಕೆಲಸ ಮಾಡೋರು. ಇವತ್ತು ಬರಬೇಕಾದ್ರೆ ನಾನು ಶಿರಾಡಿ ಘಾಟಲ್ಲಿ ರೋಡು ಮಾಡ್ತಿದ್ದಾರೆ, ಕಾಂಕ್ರೀಟ್ ರೋಡ್ ಮಾಡ್ತಿದ್ದಾರೆ. ಆ ರೋಡ್ ಮಾಡಬೇಕಾದ್ರೆ ಆ ಜನ ಹೆಂಗೆ ಈ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಮಗೊಂದು ಚೂರಾಗಿದ್ದಕ್ಕೇ ಈ ಥರ ಆಗಿದೆ, ಸುಟ್ಟೋಗಿದೆ. ಅವ್ರು ಹೇಗೆ ಮಾಡ್ತಾರೆ ಹೇಳಿ? ಇದು ನೀವೆಲ್ಲ ಸೇಫಾಗಿರಲಿ ಅಂತ ಇದೊಂದು ವೀಡಿಯೋ ಮಾಡಿದ್ದು. ಇಷ್ಟೊತ್ತು ವೀಡಿಯೋ ನೋಡಿದ್ರಿ. ಈಗ ರಾತ್ರಿ ಆಯಿತು, ಮಲ್ಕೊಳ್ಳಿ. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು.